ಧರ್ಮಸ್ಥಳದಲ್ಲಿ ಶವಹೂತ ಪ್ರಕರಣಕ್ಕೆ ಈಗ ಸಾಲು ಸಾಲು ಟ್ವಿಸ್ಟ್ ಸಿಗ್ತಾ ಇದೆ. ಈ ತನಿಖೆಯ ಹೊಣೆಯನ್ನ ಹೊತ್ತಂತ ಅಧಿಕಾರಿಯೇ ಎಲ್ಲೊಂದ್ ಕಡೆ ಹೊರಗೆ ಹೋಗ್ತಾರಾ ಅನ್ನುವಂಥ ಪ್ರಶ್ನೆ, ಅಂತ ಸಾಧ್ಯತೆಗಳು ಇದೆ ಅಂತ ಹೇಳಲಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತಹ ವರದಿ ಇದೆ, ನೋಡ್ಕೊಂಡ್ಬನ್ನಿ. ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟ ಕೇಸ್. ಪ್ರಣವ್ ಮೊಹಾಂತಿ ಸ್ಥಾನಕ್ಕೆ ಬರೋದ್ಯಾರು? ಧರ್ಮಸ್ಥಳ ಸುತ್ತಮುತ್ತ ಭಾಗದಲ್ಲಿ ಶವಗಳನ್ನ ಹೂತಿಟ್ಟಿರುವ ಆರೋಪದ ತನಿಖೆ ನಡೆಸುತ್ತಿರುವ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಾಂತಿ ಕೇಂದ್ರ ಸೇವೆಗೆ ಆಯ್ಕೆಯಾಗಿದ್ದಾರೆ. ಇದರಿಂದಾಗಿ ಎಸ್ಐಟಿಗೆ ಬೇರೆ ಅಧಿಕಾರಿ ನೇಮಕದ ಬಗ್ಗೆ ಗೃಹ ಇಲಾಖೆ ಚರ್ಚೆ ನಡೆಯುತ್ತಿದೆ. ಈ ಬಗ್ಗೆ ಖುದ್ದು ಗೃಹ ಸಚಿವ ಪರಮೇಶ್ವರ್ ಮಾಹಿತಿ ಕೊಟ್ಟಿದ್ದಾರೆ. ಒಂದು ವೇಳೆ ಆ ರೀತಿ ಇದ್ರೆ ಅಲ್ಲಿದ್ದುಕೊಂಡು ಇಲ್ಲಿ ಎಸ್ಐಟಿ ಮಾಡಬಹುದಾ ಅಥವಾ ಅವರನ್ನ ಬದಲಾಯಿಸಬೇಕಾ, ಅದನ್ನ ನಾವು ಚರ್ಚೆ ಮಾಡ್ತೀವಿ. ಒಂದು ವೇಳೆ ಕಾನೂನು ಚೌಕಟ್ಟಿನಲ್ಲಿ ಅಥವಾ ನಿಯಮದ ಪ್ರಕಾರ ಅವರು ಅಲ್ಲಿದ್ರೂ ಕೂಡ ಇಲ್ಲಿ ಎಸ್ಐಟಿ ಮಾಡಬಹುದು ಅಂತ ಆಗೋದಾದ್ರೆ ಕಂಟಿನ್ಯೂ ಮಾಡ್ತೇವೆ. ಇಲ್ಲ ಬದಲಾಯಿಸಬೇಕು ಅನ್ನೋದಿದ್ರೆ ಅದೇ ಹಂತದ ಅಧಿಕಾರಿ ಯಾರನ್ನಾದ್ರೂ ಕೂಡ ನೇಮಕ ಮಾಡ್ತಾರೆ. ಪೊಲೀಸರ ಮಾಹಿತಿ ಕೇಳುತ್ತಿದೆ ಎಸ್ಐಟಿ ಟೀಮ್. ಧರ್ಮಸ್ಥಳ ಆಸುಪಾಸಿನಲ್ಲಿ ನೂರಾರು ಶವಗಳನ್ನ ಹೂತಿಟ್ಟ ಪ್ರಕರಣದ ಸಂಬಂಧ ವಿಶೇಷ ತನಿಖಾ ತಂಡದ ಶೋಧ ಕಾರ್ಯ ಹಾಗೂ ತನಿಖೆ ತೀವ್ರಗೊಂಡಿದೆ. ಒಂದೆಡೆ ದೂರುದಾರ ತಿಳಿಸಿರುವ ಸ್ಥಳಗಳಲ್ಲಿ ಶವಗಳಿಗಾಗಿ ಹುಡುಕಾಟ ನಡೆಸಲಾಗುತ್ತಿದ್ರೆ, ಮತ್ತೊಂದೆಡೆ 1995ರಿಂದ ಈವರೆಗೆ ಧರ್ಮಸ್ಥಳ ಔಟ್ಪೋಸ್ಟ್ ಪೊಲೀಸ್ ಠಾಣೆಯಲ್ಲಿ ಕೆಲಸ ಮಾಡಿದವರ ಪಟ್ಟಿ ನೀಡುವಂತೆ ದಕ್ಷಿಣ ಕನ್ನಡ ಜಿಲ್ಲಾ ಎಸ್ಪಿಗೆ ಎಸ್ಐಟಿ ಮನವಿ ಮಾಡಿದೆ. ಕಲೆಬುರುಡೆ ಕೇಸ್ನಲ್ಲಿ ಬೆಳ್ತಂಗಡಿ ಪೊಲೀಸರು ಕೂಡ ಆರೋಪಿಗಳಾಗ್ತಾರೆ ಎಂದು ಹಿರಿಯ ವಕೀಲ ಬಾಲನ್ ಬಿಗ್ ಬಾಂಬೊಂದನ್ನು ಸಿಡಿಸಿದ್ದಾರೆ. ಅಲ್ಲದೆ ನನಗೆ ದೂರುದಾರನ ಮೇಲೆ ಸಂಪೂರ್ಣ ನಂಬಿಕೆ ಇದೆ, 13 ಸ್ಥಳಗಳಲ್ಲೂ ಉತ್ಖನನ ಮಾಡಿದ್ರೆ ಅಸ್ಥಿಪಂಜರ ಸಿಗುತ್ತೆ ಎಂದಿದ್ದಾರೆ. ಬಿಸಿಲ್ ಬ್ಲೋವರ್ ಇದ್ದಾರೆ, ಅವನು ಜುನೈನ್ ಇದ್ದಾನೆ. ಸುಳ್ಳು ಹೇಳುವ ಅವಶ್ಯಕತೆ ಅವನಿಗಿಲ್ಲ. ಅವನು ಜುನೈನ್ ಇದ್ದಾನೆ, ಅವನು ಅನುಭವಿಸಿದ್ದಾನೆ, ಅವನು ಅಲ್ಲಿ ರಿಸ್ಕ್ ತಗೊಂಡು ತೋರಿಸ್ತಾ ಇದ್ದಾನೆ. 1-2 ಮಿಸ್ಫೈರ್ ಆಗಿರುತ್ತೆ, ಡೆಫಿನೆಟ್ ಆಗಿ ಸಿಗುತ್ತೆ. ಕಾಂಗ್ರೆಸ್ ಸರ್ಕಾರಕ್ಕೆ ಹಿಂದೂಗಳೇ ಟಾರ್ಗೆಟ್. ಯಾಕೆ ನೇಹಾ ಬಗ್ಗೆ ಯಾಕೆ ಮಾತಾಡ್ತಿಲ್ಲ? ಯಾಕೆ ಭಟ್ಕಳದ ಯಮುನಾ ನಾಯ್ಕ ಬಗ್ಗೆ ಮಾತಾಡ್ಲಿಲ್ಲ? ಯಾಕೆ ಅಂಜಲಿ ಬಗ್ಗೆ ಮಾತಾಡುದಿಲ್ಲ? ಸೊ ಇಂಥ ಬೇಕಾದಷ್ಟು ಘಟನೆಗಳಾಗಿದಾವಲ್ಲ. ಅವಾಗ ಎಡಪಂಥೀಯರು ಬುದ್ಧಿಜೀವಿಗಳು ಬಾಯಿ ಮುಚ್ಕೊಂಡು ಕೂತಿದಾರಲ್ಲ. ನೀವು ಒಂದೇ ಗುರಿ ನಿಮ್ದು, ಹಿಂದುತ್ವ ಅನ್ನುವಂಥದ್ದು, ಹಿಂದೂಗಳು ಅನ್ನುವಂಥದ್ದು, ದೇವಸ್ಥಾನ ಅನ್ನುವಂಥದ್ದು, ಯಾವುದೋ ಒಂದು ಒಳ್ಳೆಯ ಧರ್ಮಸ್ಥಳ ಅನ್ನುವಂಥದ್ದೇ ಟಾರ್ಗೆಟ್ ಇದೆ ವಿನಃ ನಿಮಗೆ ಮಹಿಳೆಯರ ಬಗ್ಗೆ ಕಾಳಜಿ ಎಳ್ಳಷ್ಟೂ ಇಲ್ಲ. 100ಕ್ಕೆ 100 ಹೇಳ್ತೀನಿ, ಎಳ್ಳಷ್ಟೂ ಇಲ್ಲ. ಧರ್ಮಸ್ಥಳ ಪ್ರಕರಣ ರಾಜ್ಯಾದ್ಯಂತ ಚರ್ಚೆಯಾಗುತ್ತಿದ್ದು, ಶವ ಸಿಗದಿದ್ದರೆ ನಿಗೂಢ ವ್ಯಕ್ತಿ ಬಗ್ಗೆ ಆಕ್ರೋಶ ವ್ಯಕ್ತವಾಗೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಧರ್ಮಸ್ಥಳದಲ್ಲಿ ಶವಹೂತ ಪ್ರಕರಣಕ್ಕೆ ಈಗ ಸಾಲು ಸಾಲು ಟ್ವಿಸ್ಟ್ ಸಿಗ್ತಾ ಇದೆ. ಈ ತನಿಖೆಯ ಹೊಣೆಯನ್ನ ಹೊತ್ತಂತ ಅಧಿಕಾರಿಯೇ ಎಲ್ಲೊಂದ್ ಕಡೆ ಹೊರಗೆ ಹೋಗ್ತಾರಾ ಅನ್ನುವಂಥ ಪ್ರಶ್ನೆ, ಅಂತ ಸಾಧ್ಯತೆಗಳು ಇದೆ ಅಂತ ಹೇಳಲಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತಹ ವರದಿ ಇದೆ, ನೋಡ್ಕೊಂಡ್ಬನ್ನಿ. ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟ ಕೇಸ್. ಪ್ರಣವ್ ಮೊಹಾಂತಿ ಸ್ಥಾನಕ್ಕೆ ಬರೋದ್ಯಾರು? ಧರ್ಮಸ್ಥಳ ಸುತ್ತಮುತ್ತ ಭಾಗದಲ್ಲಿ ಶವಗಳನ್ನ ಹೂತಿಟ್ಟಿರುವ ಆರೋಪದ ತನಿಖೆ ನಡೆಸುತ್ತಿರುವ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಾಂತಿ ಕೇಂದ್ರ ಸೇವೆಗೆ ಆಯ್ಕೆಯಾಗಿದ್ದಾರೆ. ಇದರಿಂದಾಗಿ ಎಸ್ಐಟಿಗೆ ಬೇರೆ ಅಧಿಕಾರಿ ನೇಮಕದ ಬಗ್ಗೆ ಗೃಹ ಇಲಾಖೆ ಚರ್ಚೆ ನಡೆಯುತ್ತಿದೆ. ಈ ಬಗ್ಗೆ ಖುದ್ದು ಗೃಹ ಸಚಿವ ಪರಮೇಶ್ವರ್ ಮಾಹಿತಿ ಕೊಟ್ಟಿದ್ದಾರೆ. ಒಂದು ವೇಳೆ ಆ ರೀತಿ ಇದ್ರೆ ಅಲ್ಲಿದ್ದುಕೊಂಡು ಇಲ್ಲಿ ಎಸ್ಐಟಿ ಮಾಡಬಹುದಾ ಅಥವಾ ಅವರನ್ನ ಬದಲಾಯಿಸಬೇಕಾ, ಅದನ್ನ ನಾವು ಚರ್ಚೆ ಮಾಡ್ತೀವಿ. ಒಂದು ವೇಳೆ ಕಾನೂನು ಚೌಕಟ್ಟಿನಲ್ಲಿ ಅಥವಾ ನಿಯಮದ ಪ್ರಕಾರ ಅವರು ಅಲ್ಲಿದ್ರೂ ಕೂಡ ಇಲ್ಲಿ ಎಸ್ಐಟಿ ಮಾಡಬಹುದು ಅಂತ ಆಗೋದಾದ್ರೆ ಕಂಟಿನ್ಯೂ ಮಾಡ್ತೇವೆ. ಇಲ್ಲ ಬದಲಾಯಿಸಬೇಕು ಅನ್ನೋದಿದ್ರೆ ಅದೇ ಹಂತದ ಅಧಿಕಾರಿ ಯಾರನ್ನಾದ್ರೂ ಕೂಡ ನೇಮಕ ಮಾಡ್ತಾರೆ. ಪೊಲೀಸರ ಮಾಹಿತಿ ಕೇಳುತ್ತಿದೆ ಎಸ್ಐಟಿ ಟೀಮ್. ಧರ್ಮಸ್ಥಳ ಆಸುಪಾಸಿನಲ್ಲಿ ನೂರಾರು ಶವಗಳನ್ನ ಹೂತಿಟ್ಟ ಪ್ರಕರಣದ ಸಂಬಂಧ ವಿಶೇಷ ತನಿಖಾ ತಂಡದ ಶೋಧ ಕಾರ್ಯ ಹಾಗೂ ತನಿಖೆ ತೀವ್ರಗೊಂಡಿದೆ. ಒಂದೆಡೆ ದೂರುದಾರ ತಿಳಿಸಿರುವ ಸ್ಥಳಗಳಲ್ಲಿ ಶವಗಳಿಗಾಗಿ ಹುಡುಕಾಟ ನಡೆಸಲಾಗುತ್ತಿದ್ರೆ, ಮತ್ತೊಂದೆಡೆ 1995ರಿಂದ ಈವರೆಗೆ ಧರ್ಮಸ್ಥಳ ಔಟ್ಪೋಸ್ಟ್ ಪೊಲೀಸ್ ಠಾಣೆಯಲ್ಲಿ ಕೆಲಸ ಮಾಡಿದವರ ಪಟ್ಟಿ ನೀಡುವಂತೆ ದಕ್ಷಿಣ ಕನ್ನಡ ಜಿಲ್ಲಾ ಎಸ್ಪಿಗೆ ಎಸ್ಐಟಿ ಮನವಿ ಮಾಡಿದೆ. ಕಲೆಬುರುಡೆ ಕೇಸ್ನಲ್ಲಿ ಬೆಳ್ತಂಗಡಿ ಪೊಲೀಸರು ಕೂಡ ಆರೋಪಿಗಳಾಗ್ತಾರೆ ಎಂದು ಹಿರಿಯ ವಕೀಲ ಬಾಲನ್ ಬಿಗ್ ಬಾಂಬೊಂದನ್ನು ಸಿಡಿಸಿದ್ದಾರೆ.
ಅಲ್ಲದೆ ನನಗೆ ದೂರುದಾರನ ಮೇಲೆ ಸಂಪೂರ್ಣ ನಂಬಿಕೆ ಇದೆ. 13 ಸ್ಥಳಗಳಲ್ಲೂ ಉತ್ಖನನ ಮಾಡಿದ್ರೆ ಅಸ್ಥಿಪಂಜರ ಸಿಗುತ್ತೆ ಎಂದಿದ್ದಾರೆ. ಬಿಸಿಲ್ ಬ್ಲೋವರ್ ಇದ್ದಾರೆ, ಅವನು ಜುನೈನ್ ಇದ್ದಾನೆ. ಸುಳ್ಳು ಹೇಳುವ ಅವಶ್ಯಕತೆ ಅವನಿಗಿಲ್ಲ. ಅವನು ಜುನೈನ್ ಇದ್ದಾನೆ, ಅವನು ಅನುಭವಿಸಿದ್ದಾನೆ, ಅವನು ಅಲ್ಲಿ ರಿಸ್ಕ್ ತಗೊಂಡು ತೋರಿಸ್ತಾ ಇದ್ದಾನೆ. 1-2 ಮಿಸ್ಫೈರ್ ಆಗಿರುತ್ತೆ, ಡೆಫಿನೆಟ್ ಆಗಿ ಸಿಗುತ್ತೆ. ಕಾಂಗ್ರೆಸ್ ಸರ್ಕಾರಕ್ಕೆ ಹಿಂದೂಗಳೇ ಟಾರ್ಗೆಟ್. ಯಾಕೆ ನೇಹಾ ಬಗ್ಗೆ ಯಾಕೆ ಮಾತಾಡ್ತಿಲ್ಲ? ಯಾಕೆ ಭಟ್ಕಳದ ಯಮುನಾ ನಾಯ್ಕ ಬಗ್ಗೆ ಮಾತಾಡ್ಲಿಲ್ಲ? ಯಾಕೆ ಅಂಜಲಿ ಬಗ್ಗೆ ಮಾತಾಡುದಿಲ್ಲ? ಸೊ ಇಂಥ ಬೇಕಾದಷ್ಟು ಘಟನೆಗಳಾಗಿದಾವಲ್ಲ. ಅವಾಗ ಎಡಪಂಥೀಯರು ಬುದ್ಧಿಜೀವಿಗಳು ಬಾಯಿ ಮುಚ್ಕೊಂಡು ಕೂತಿದಾರಲ್ಲ. ನೀವು ಒಂದೇ ಗುರಿ ನಿಮ್ದು, ಹಿಂದುತ್ವ ಅನ್ನುವಂಥದ್ದು, ಹಿಂದೂಗಳು ಅನ್ನುವಂಥದ್ದು, ದೇವಸ್ಥಾನ ಅನ್ನುವಂಥದ್ದು, ಯಾವುದೋ ಒಂದು ಒಳ್ಳೆಯ ಧರ್ಮಸ್ಥಳ ಅನ್ನುವಂಥದ್ದೇ ಟಾರ್ಗೆಟ್ ಇದೆ ವಿನಃ ನಿಮಗೆ ಮಹಿಳೆಯರ ಬಗ್ಗೆ ಕಾಳಜಿ ಎಳ್ಳಷ್ಟು ಇಲ್ಲ. 100ಕ್ಕೆ 100 ಹೇಳ್ತೀನಿ, ಎಳ್ಳಷ್ಟು ಇಲ್ಲ. ಧರ್ಮಸ್ಥಳ ಪ್ರಕರಣ ರಾಜ್ಯಾದ್ಯಂತ ಚರ್ಚೆಯಾಗುತ್ತಿದ್ದು, ಶವ ಸಿಗದಿದ್ದರೆ ನಿಗೂಢ ವ್ಯಕ್ತಿ ಬಗ್ಗೆ ಆಕ್ರೋಶ ವ್ಯಕ್ತವಾಗೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಧರ್ಮಸ್ಥಳದಲ್ಲಿ ಶವಹೂತ ಪ್ರಕರಣಕ್ಕೆ ಈಗ ಸಾಲು ಟ್ವಿಸ್ಟ್ ಸಿಗ್ತಾ ಇದೆ. ಈ ತನಿಖೆಯ ಹೊಣೆಯನ್ನ ಹೊತ್ತಂತ ಅಧಿಕಾರಿಯೇ ಎಲ್ಲೊಂದ್ ಕಡೆ ಹೊರಗೆ ಹೋಗ್ತಾರಾ ಅನ್ನುವಂಥ ಪ್ರಶ್ನೆ, ಅಂತ ಸಾಧ್ಯತೆಗಳು ಇದೆ ಅಂತ ಹೇಳಲಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತಹ ವರದಿ ಇದೆ, ನೋಡ್ಕೊಂಡ್ಬನ್ನಿ. ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟ ಕೇಸ್. ಪ್ರಣವ್ ಮೊಹಾಂತಿ ಸ್ಥಾನಕ್ಕೆ ಬರೋದ್ಯಾರು? ಧರ್ಮಸ್ಥಳ ಸುತ್ತಮುತ್ತ ಭಾಗದಲ್ಲಿ ಶವಗಳನ್ನ ಹೂತಿಟ್ಟಿರುವ ಆರೋಪದ ತನಿಖೆ ನಡೆಸುತ್ತಿರುವ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಾಂತಿ ಕೇಂದ್ರ ಸೇವೆಗೆ ಆಯ್ಕೆಯಾಗಿದ್ದಾರೆ. ಇದರಿಂದಾಗಿ ಎಸ್ಐಟಿಗೆ ಬೇರೆ ಅಧಿಕಾರಿ ನೇಮಕದ ಬಗ್ಗೆ ಗೃಹ ಇಲಾಖೆ ಚರ್ಚೆ ನಡೆಯುತ್ತಿದೆ. ಈ ಬಗ್ಗೆ ಖುದ್ದು ಗೃಹ ಸಚಿವ ಪರಮೇಶ್ವರ್ ಮಾಹಿತಿ ಕೊಟ್ಟಿದ್ದಾರೆ. ಒಂದು ವೇಳೆ ಆ ರೀತಿ ಇದ್ರೆ ಅಲ್ಲಿದ್ದುಕೊಂಡು ಇಲ್ಲಿ ಎಸ್ಐಟಿ ಮಾಡಬಹುದಾ ಅಥವಾ ಅವರನ್ನ ಬದಲಾಯಿಸಬೇಕಾ, ಅದನ್ನ ನಾವು ಚರ್ಚೆ ಮಾಡ್ತೀವಿ. ಒಂದು ವೇಳೆ ಕಾನೂನು ಚೌಕಟ್ಟಿನಲ್ಲಿ ಅಥವಾ ನಿಯಮದ ಪ್ರಕಾರ ಅವರು ಅಲ್ಲಿದ್ರೂ ಕೂಡ ಇಲ್ಲಿ ಎಸ್ಐಟಿ ಮಾಡಬಹುದು ಅಂತ ಆಗೋದಾದ್ರೆ ಕಂಟಿನ್ಯೂ ಮಾಡ್ತೇವೆ. ಇಲ್ಲ ಬದಲಾಯಿಸಬೇಕು ಅನ್ನೋದಿದ್ರೆ ಅದೇ ಹಂತದ ಅಧಿಕಾರಿ ಯಾರನ್ನಾದ್ರೂ ಕೂಡ ನೇಮಕ ಮಾಡ್ಕೊಳ್ತೀವಿ. ಪೊಲೀಸರ ಮಾಹಿತಿ ಕೇಳುತ್ತಿದೆ ಎಸ್ಐಟಿ ಟೀಮ್. ಧರ್ಮಸ್ಥಳ ಆಸುಪಾಸಿನಲ್ಲಿ 100 ಶವಗಳನ್ನ ಹೂತಿಟ್ಟ ಪ್ರಕರಣದ ಸಂಬಂಧ ವಿಶೇಷ ತನಿಖಾ ತಂಡದ ಶೋಧ ಕಾರ್ಯ ಹಾಗೂ ತನಿಖೆ ತೀವ್ರಗೊಂಡಿದೆ. ಒಂದೆಡೆ ದೂರುದಾರ ತಿಳಿಸಿರುವ ಸ್ಥಳಗಳಲ್ಲಿ ಶವಗಳಿಗಾಗಿ ಹುಡುಕಾಟ ನಡೆಸಲಾಗುತ್ತಿದ್ರೆ, ಮತ್ತೊಂದೆಡೆ 1995ರಿಂದ ಈವರೆಗೆ ಧರ್ಮಸ್ಥಳ ಔಟ್ಪೋಸ್ಟ್ ಪೊಲೀಸ್ ಠಾಣೆಯಲ್ಲಿ ಕೆಲಸ ಮಾಡಿದವರ ಪಟ್ಟಿ ನೀಡುವಂತೆ ದಕ್ಷಿಣ ಕನ್ನಡ ಜಿಲ್ಲಾ ಎಸ್ಪಿಗೆ ಎಸ್ಐಟಿ ಮನವಿ ಮಾಡಿದೆ. ತಲೆಬುರುಡೆ ಕೇಸ್ನಲ್ಲಿ ಬೆಳ್ತಂಗಡಿ ಪೊಲೀಸರು ಕೂಡ ಆರೋಪಿಗಳಾಗ್ತಾರೆ ಎಂದು ಹಿರಿಯ ವಕೀಲ ಬಾಲನ್ ಬಿಗ್ ಬಾಂಬೊಂದನ್ನು ಸಿಡಿಸಿದ್ದಾರೆ. ಅಲ್ಲದೆ ನನಗೆ ದೂರುದಾರನ ಮೇಲೆ ಸಂಪೂರ್ಣ ನಂಬಿಕೆ ಇದೆ. 13 ಸ್ಥಳಗಳಲ್ಲೂ ಉತ್ಖನನ ಮಾಡಿದ್ರೆ ಅಸ್ಥಿಪಂಜರ ಸಿಗುತ್ತೆ ಎಂದಿದ್ದಾರೆ. ಬಿಸಿಲ್ ಬ್ಲೋವರ್ ಇದ್ದಾರೆ,